Hi, hello, welcome back to my YouTube channel, guys. Welcome back to my YouTube channel. ಸೊ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಇವಾಗ ಟೈಮು 5 ಗಂಟೆ ಆಗಿದೆ. ಸೊ ನಾನು ಏನಕ್ಕೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಾಳೆ ಶಿವರಾತ್ರಿ ಇದೆ. ಸೊ ನಿಮಗೆ ನನ್ನ ಫ್ರೆಂಡ್ ದೇವಸ್ಥಾನ ಇರೋದು ನಿಮ್ಗೆ ಗೊತ್ತಿದೆ ಅನಿಸುತ್ತೆ ಆಲ್ರೆಡಿ. ಸೊ ನೋಡಿ, ಇದೆ ದೇವಸ್ಥಾನ. ಸೊ ಶಿವರಾತ್ರಿ ಇರೋದ್ರಿಂದ ಇಲ್ಲಿ ಶಿವರಾತ್ರಿ ಹಬ್ಬ ಆಚರಿಸ್ತೀವಿ. ಸೊ ಅದೇ ಥರ ಇಲ್ಲಿ ಕೊಂಡ ನಡೆಯುತ್ತೆ. ಆಮೇಲೆ ನಮ್ಮ ಫ್ರೆಂಡ್ ಅವ್ರ ಮಾವ ವೀರಗಾಸೆ ವೇಷ ಹಾಕ್ಕೊಂಡು ಸೊ ಎಲ್ಲ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಗೊತ್ತಿರುತ್ತೆ ನಿಮಗೇ ಯಾವ ಥರ ಇರುತ್ತೆ ವೀರಗಾಸೆ, ಯಾವ ಥರ ಮಾಡ್ತಾರೆ. ಸೊ ಕ್ರೇಜಿಯಾಗಿರುತ್ತೆ ಗೈಸ್. ಆ್ಯಂಡ್ ಇನ್ನೊಂದೇನೆಂದರೆ ಕೊಂಡ. ಸೊ ಶಿವರಾತ್ರಿಲಿ ಮೇಯ್ನ್ ಇಲ್ಲಿ ನಡೆಯೋದಂದರೆ ಕೊಂಡ. ಸೊ ಈ ಇಡೀ ಚಾಮರಾಜಪೇಟೆಯಲ್ಲಿ ಸರೌಂಡಿಂಗ್ಸಲ್ಲಿ ನಡೆಯಲ್ಲ. ಸೊ ಶಿವರಾತ್ರಿಗೆ ಸೊ ಮೇಯ್ನ್ಲಿ. ಸೊ ಹಾಗಾಗಿ ವ್ಲಾಗ್ ಮಾಡೋಣ, ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಈ ದೇವಸ್ಥಾನದಿಂದ ಅರ್ಲಿ ಮಾರ್ನಿಂಗ್ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ, ಎಂಜಾಯ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಶಾಂತಕುಮಾರ್ದು ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ, ಅವ್ರದ್ದೇ ದೇವಸ್ಥಾನ ಅಂತ. ನೋಡಿ ಇವನೇ, ನೋಡಿ ಅವ್ರ ತಮ್ಮ ಇವನೇ ರಾಜ್ಕುಮಾರು. ನೋಡಿ ಇಲ್ಲಿ ಇದ್ದಾನೆ. ನಾನು ಹೇಳಿದ್ನಲ್ಲ ವೀರಗಾಸೆ ಅಂತ, ನೋಡಿ ಇವರೇ ಅವರು. ಕ್ರೇಜ್ ಇರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ. ನೋಡೋಣ ಬನ್ನಿ, ಮಜಾ ಮಾಡೋಣ. ಸೊ ನೋಡಿ, ಈ ಥರ ಲೈಟ್ ಡೆಕೋರೇಷನ್ಸ್ ಎಲ್ಲ ಕ್ರೇಜ್ ಇದೆ. ಹಿಂಗೆ ಮಾಡಿದ್ದೀವಿ ನೋಡಿ. ಸೊ ಬನ್ನಿ, ಇವಾಗ ಎಲ್ಲರೂ ಮಾರ್ಕೆಟ್ಗೆ ಹೋಗಬೇಕು. ಮಾರ್ಕೆಟ್ಗೆ ಹೋಗಿ ಹೂವು, ದೇವ್ರ ಸಾಮಾನಿಗೆ, ದೇವ್ರ ಪೂಜೆಗೆ ಎಲ್ಲ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕು. ನೋಡಿ ನಮ್ಮ ಹುಡುಗ ಜಿಂಕೆ, ಗೊತ್ತಲ್ಲ ನೋಡಿ ಇವನು. ನೋಡಿ ಗೈಸ್, ಅದಕ್ಕೆ ಹೇಳೋದು ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ. ನೋಡಿ ಇಲ್ಲಿ ಮದುವೆಗೆ ಹೋಗ್ಬೇಕಾದ್ರೆ ಬಿದ್ಬಿಟ್ಟು ಬಂದವನೇ, ಮುಖ ಎಲ್ಲ ಬ್ಲಾಸ್ಟು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಾಂ, ಡ್ರೈವ್ ಸೇಫ್ ಗೈಸ್. ಸೊ ಗಾಯ್ಸ್, ಇವಾಗ ನಾವು ರೀಚ್ ಆಗಿದ್ದೀವಿ ಮಾರ್ಕೆಟಿಗೆ. ಸೊ ನೀವು ನೋಡ್ಬೋದು, ಇಲ್ಲೊಂದು ಪಾರ್ಕಿಂಗ್ ಜಾಗ ಮಾಡಿದ್ದಾರೆ ಗೈಸ್. ಸೊ ಹೊಸ್ದಾಗಿ ಮಾಡಿರೋದು, 1 ಇಯರ್ ಆಗಿದೆ ಅಂತ ಮಾಡಿ. ಸೊ ಇದು ಬಂದು ಮಾರ್ಕೆಟ್ ಎಂಟ್ರೆನ್ಸ್ ರೋಡು. ಸೊ ಡೈರೆಕ್ಟ್ ರೋಡ್ ಇದು. ಸೊ ನೋಡಿ ಅಲ್ಲಿ ನೋಡ್ಬೋದು ನೀವು ಫ್ಲೈಓವರು. ಸೊ ಇದು ಹೊಸ್ದಾಗಿ ಮಾಡಿರೋದು. ಇವಾಗ ಬಂದಿದ್ದೀವಿ. ಭಯಂಕರ ಜನ ಇದ್ದಾರೆ ಗೈಸ್, ಯಾಕಂದರೆ ನಾಳೆನೇ ಹಬ್ಬ ಇರೋದ್ರಿಂದ. ಸೊ ತುಂಬ ಜನ ಇದ್ದಾರೆ. ಸೊ ಕಾಲಿಡಕ್ಕಂತೂ ಜಾಗ ಇಲ್ಲ. ಸೊ ನೋಡೋಣ ಬನ್ನಿ, ಹೋಗಿ ಏನೇನು ತೊಗೊತೀವಿ, ಹೆಂಗೆ ಆ ಜನಗಳ ಮಧ್ಯ ನುಗ್ಗಿ ಹೋಗಿ ತೊಗೊಂಬರ್ತೀವಿ. ಸೊ ಬನ್ನಿ ಹೋಗೋಣ ಗೈಸ್. ಟೈಮ್ 5 ಗಂಟೆ ಆಗೈತೆ. ನೋಡಿದ್ರೆ ಟ್ರಾಫಿಕ್ಕು ಹೆಂಗಿದೆ ಅಂತ. ನೋಡಿ ಇಲ್ಲಿ ಭಯಂಕರ ಜನ ಮಾರ್ಕೆಟಲ್ಲಂತೂ. ನಾನು ಹೇಳ್ತಾ ಇಲ್ಲ, ನಾಳೆನೇ ಹಬ್ಬ ಇರೋದ್ರಿಂದ ಫುಲ್ಲು ಜನ ಜನ ಜನ, ಎಲ್ಲೋಡಿದ್ರು ಜನ ನೋಡಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಒಂದೊಂದು ಹೂವು ರೇಟು ಗೈಸ್ ಮೇಲಿಕ್ಕೆ ಗಗನಕ್ಕೆ ಹೋಗ್ಬಿಟ್ಟಿದೆ ಪ್ರೈಸ್ಗಳಂತೂ. ಮಾತಾಡ್ಸೋಕ್ಕೆ ಆಗಲ್ಲ, ಕಮ್ಮಿಗಂತೂ ಸಿಗೋದೇ ಇಲ್ಲ ಹೂವು. ನೋಡಿ ಏನೇ ಆಂಟಿ ತಗೋದಿ ಆಂಟಿ, ಬರ್ತೀವಿ. ಸೊ ಬನ್ನಿ ಹೋಗೋಣ. ಇನ್ನು ಪೂಜೆ ಸಾಮಾನೆಲ್ಲ ತೊಗೊಬೇಕು. ಭಯಂಕರ ಕೆಲಸ ಇದೆ. ಲೆಟ್ಸ್ ಗೋ. ಇದು ಒಂದು ಜೊತೆ ಮಿಕ್ಕಿದೆಯಾ ಮೀಡಿಯಂ ಸೈಜು 9 ಜೊತೆ ಅಷ್ಟೇ ಸಾಕಾ ಸರ್? ಎಲ್ಲ ದೇವಸ್ಥಾನಕ್ಕೆ ತೊಗೋತಾರದು, ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶಿವರಾತ್ರಿ ಇದೆಯಲ್ಲ, ಸೊ ಹಂಗಾಗಿ ತೊಗೊತಾರದು ಅಷ್ಟೇ. ಏನ್ರ ಏನಿರುತ್ತೆ? ಕೊಂಡ ಎಲ್ಲ ಇರುತ್ತೆ. ಅನ್ನದಾನ ಬಂದು ಸೋಮವಾರ ಇರುತ್ತೆ. ಇವತ್ತು ಗಂಗೆ ಪೂಜೆ ಸಂಜೆ, ನಾಳೆ ಇವ್ರದ್ದೆಲ್ಲ ದೇವಸ್ಥಾನ ಗಾಯ್ಸ್, ಅದಕ್ಕೆ ಹೇಳ್ತಾರೆ ನೋಡ್ರಿ. ಅಣ್ಣ ತಮ್ಮ ಓನರ್ಗಳು ಇಲ್ಲೇ ಇದ್ದಾರೆ. ಏನೋ ಅವ್ರು ಮಾತಾಡ್ಬೇಕಾದ್ರೆ ಕರೆಕ್ಟ್ ಅಲ್ವಾ?
ಸರಿ ಬನ್ನಿ ಗೈಸ್, ಹೆಂಗೋ ಮಾಡಿ ಹೂವು ಅಂತ ತೊಗೊಬಂದ್ವಿ. ಸೊ ಇವಾಗ ಬಾಳೆಕಂಬ ಎಲ್ಲ ತೊಗೋಬೇಕು, ನೋಡ್ತಾ ಇದ್ದೀವಿ. ತೊಗೊಂಡು ಹೋಗೋಣ ಗೈಸ್. ನೋಡಿ ಇದನ್ನು ತೊಗೊಂಡು ಒಳಗಡೆ ದೇವಸ್ಥಾನದ ಒಳಗಡೆ ಡೆಕೋರೇಷನ್ ಮಾಡೋಕ್ಕೆ ಅಂತ ತೊಗೊಳ ಅಂದ್ಕೊಂಡಿದ್ದೀವಿ. ಸೊ ನೋಡಿ ಇದ್ರ ಒಳಗಡೆ 50 ಪೀಸ್ ಇದಂತೆ. ಅದರಲ್ಲಿ 50 ಪೀಸ್ ಅಂತ ಯಾವುದಕ್ಕೂ ಸಾಲಲ್ಲ ತಾನೇ. 50 ಪೀಸ್ ಏನೇನಕ್ಕೂ ಸಾಲಲ್ಲ ಗೈಸ್. ನೋಡೋಣ, ಪ್ರತಿ ವರ್ಷ ಅದನ್ನು ತೊಗೋಬೇಕು ನಂಬಕ್ಕೆ ಆಗಲ್ಲ ಇದು 50 ಪೀಸ್ ಐತೆ ಅಂತ. ನೋಡಿ ಎಷ್ಟಿದೆ. ಪ್ರತಿ ವರ್ಷ ತೊಗೋಬೇಕು ಅನ್ಕೊಂತೈತಿ. ತೊಗೊಂಡು ಆ ಥರದ್ದು ಏನು ಡೆಕೋರೇಷನ್ ಮಾಡ್ತಾರಲ್ಲ, ಈ ಸಲ ತೊಗೊಂಡು ಮಾಡೋಣ ಅನ್ಕೊಂಡಿದ್ದೀವಿ. ಗೈಸ್ ಈಗ ತಾತ ಮಾಡ್ತಾ ಇದಾರಲ್ಲ, ಇದಕ್ಕೆ ಎಷ್ಟು ಡಿಮ್ಯಾಂಡ್ ಅಂದರೆ ಭಯಂಕರ ಇದೆ. ಎಲ್ಲೂ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ. ಸರಿ ನೋಡೋಣ ಬನ್ನಿ. ಸೊ ನೋಡಿ ಗೈಸ್, ಎಲ್ಲ ತಗೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ನೋಡಿ ಇಲ್ಲಿ ಹೂವು, ಇಲ್ಲೂ ಹೂವು, ಅಲ್ಲೂ ಹೂವು, ಅಲ್ಲಿ ಬಾಳೆಕಂಬ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. 300 ರೂಪಾಯಿ ನೋಡಿ ಇಲ್ಲಿ ನಮ್ಮ ಹುಡುಗ. ಕೊನೆಗೂ ಅದು ಡೆಕೋರೇಷನ್ ತೋರಿಸಿದ್ನಲ್ಲ ಗೈಸ್, ಅದು ಡೆಕೋರೇಷನ್ ತೊಗೊಂಡಿದ್ದೀವಿ. ಎಲ್ಲ ತೊಗೊಂಡು ಹೊರಟಿದ್ದೀವಿ. ನೋಡಿ ಆಲ್ರೆಡಿ ಬೆಳಗ್ಗೆ ಆಗ್ಬಿಟ್ಟಿದೆ. ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದು, ನೋಡಿದ್ರೆ ಬೆಳಗ್ಗೆ ಆಗ್ಬಿಟ್ಟಿದ್ದೇವೆ ನೋಡಿ. ಬಟ್ ಜನ ಅಂತೂ ಕಮ್ಮಿ ಆಗಿಲ್ಲ, ಇನ್ನೂ ಹಂಗೆ ಇದ್ದಾರೆ. ಭಯಂಕರ ಜನ. ಬನ್ನಿ ಹೋಗೋಣ. ಹಾಯ್ ಹಾಯ್. ಸರಿ ಹೋಗೋಣ, ದೇವಸ್ಥಾನ ಹತ್ರ ಹೋಗಿ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್. ಸೊ ಗೈಸ್ ನೋಡಿ, ಒಂದೇ ಒಂದು TVL XL ಗಾಡಿಗೆ ನಮ್ಮ ಅಂಕಲ್ಲು ಎಷ್ಟು ಹೂವದ ಪ್ಯಾಕೆಟ್ಗಳು ಹಾಕಿದ್ದಾರೆ ನೋಡಿ. ಎಷ್ಟು ಹೂವದ ಕವರ್ಗಳು ಹಿಂಗೆ ಒಂದ್ರ ಮೇಲೆ ಒಂದೇ ಹಾಕ್ಬಿಟ್ಟು ಕಟ್ಟಿದ್ದಾರೆ. ಅದಕ್ಕೆ ಹೇಳೋದು ಗೈಸ್, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ಲ ನೋಡಿ. ಇನ್ನು ಮುಂದೆಗಡೆ ಎಲ್ಲ ಇಡ್ತಾ ಇದ್ದಾರೆ. ಸರಿ ಬನ್ನಿ ಹೋಗೋಣ. ಅವ್ರಿಗಂತೂ ಅವನು ಹೋಗ್ಬೇಕು ಅಂತ ಇದ್ರೆ ಹೋಗ್ಬೇಡ ಅಂತ ರಜಾ ಹಾಕ್ಸ್ಕೊಂಡಾನೆ ಗೈಸ್ ಅವನು. ಇಲ್ವೇನೋ ಕರೆಕ್ಟಾಗಿ ಹೇಳು. ಸ್ಕೂಲೇ ರಜಾನೇ ಇವತ್ತು. ಸೊ ಗೈಸ್ ನೋಡಿ, ನಾವು ಡೆಕೋರೇಷನ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಇದೇ ಐಟಮ್ಸ್ ನಾವೆಲ್ಲ ತೊಗೊಬಂದಿಟ್ಟಿರೋದು. ಇವಾಗ ನೋಡಿ ಇಲ್ಲೇ ಡೆಕೋರೇಷನ್ ಮಾಡಬೇಕು. ಒಳಗಡೆ ದೇವಸ್ಥಾನದ ಒಳಗಡೆ ಇದು ಗರ್ಭಗುಡಿ. ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ದಾರ ಕಟ್ಕೊಂಡು ಡೆಕೋರೇಷನ್ ಮಾಡಿ ಹೊರಡೋಣ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಹುಡುಗ. ಇವನಂತೂ ಮೇಲ್ಗಡೆ ಹತ್ತಿ ದಾರ ಗಿರ ಕಟ್ಟೋದಲ್ವಲ್ಲ, ಏನೂ ಮಾಡಲ್ಲ ಗೈಸ್. ಕೆಳಗಡೆ ನಿಂತ್ಕೊಂಡು ದಾರ ಕೊಡ್ತಾನೆ. ನಾವು ಮೇಲ್ಗಡೆ ಹತ್ಕೊಂಡು ನಾವು ಕಟ್ಟಬೇಕು, ನಾವು ಮಾಡಬೇಕು. ನೋಡ್ತಾರೆ ಹಂಗೆ ನೀವೇನೆ ಏನು ಕೆಲಸ ಮಾಡ್ತಾನೆ, ಏನು ಕೆಲಸ ಮಾಡಲ್ಲ ಅವನು ಅಂತ ನೋಡಿ. ಎಲ್ಲ ಹೂವು ಎಲ್ಲ ತಂದು ಇಟ್ಟಿದ್ದೀವಿ. ಎಲ್ಲ ಬೆಳಗ್ಗೆ ಮಾರ್ಕೆಟಿಗೆ ಹೋಗಿ ಎಲ್ಲ ತೊಗೊಬಂದಿದ್ದೀವಿ. ನೋಡಿದ್ರೆ ನೀವು ಎಷ್ಟು ರಶ್ ಇತ್ತು, ಹೋಗಿ ತೊಗೊಬಂದಿದ್ದೀವಿ. ಸೊ ಇದೊಂದು ಕೆಲಸ ಇದೆ ಬಾಕಿ. ಇವಾಗ ಇದನ್ನು ಮಾಡಿ ಮುಗಿಸಿ ಆಮೇಲೆ ನೆಕ್ಸ್ಟು ಟಿಫನ್ ಮಾಡ್ಕೋಣ. ಅವನೇನು ಕೆಲಸ ಮಾಡಲ್ಲ ಅಂತ ನೋಡಿ, ಕೆಳಗಡೆ ನಿಂತ್ಕೊಂಡು ಪಾಪ ಹುಡುಗನ ಮೇಲ್ಗಡೆ ಹಚ್ಚಿ ದಾರ ಎಲ್ಲ ಕಟ್ಟಿಸ್ತವನೆ. ಯಾರು ಅವ್ನಿಗೆ ಹತ್ತಕ್ಕಾಗಲ್ವಾ? ನೀಟಾಗಿ ಹತ್ಬೋದಾಗಿತ್ತು ಗೈಸ್, ಯಾಕಂದ್ರೆ ಅವ್ನಿಗೆ ಗೊತ್ತು ಹೆಂಗೆ ಹತ್ಬೇಕು ಏನು ಎತ್ತ ಅಂತ. ಅವ್ರದ್ದೇ ದೇವಸ್ಥಾನ ಆದರೂ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಅವ್ನ ಕೈಲಿ ಹತ್ಸಿ ಪಾಪ ಕಟ್ತಾ ಅವನೇ ಹುಡುಗ ಕಷ್ಟಪಟ್ಟು. ಚಿಕ್ಕ ಹುಡುಗ ಗೈಸ್, ಅವ್ನು 2 ವರ್ಷದಿಂದ ಚಿಕ್ಕ ಹುಡುಗ ಇದ್ದ. ಇವಾಗ ತುಂಬ ದೊಡ್ಡವನಾಗ, ತುಂಬ ದೊಡ್ಡವನಾಗ, ಹೇಳಕ್ಕಾಗಲ್ಲ. ಆಮೇಲೆ ಹೇಳ್ತೀನಿ. ನೈಟ್ ತೋರಿಸ್ತೀವಿ. ನೈಟ್ ಸರಿ ಬನ್ನಿ ನೋಡೋಣ. ಜಿಂಕೆ ಏನಾಗ್ತೈತೋ? ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಗಲ. ಏ ಇಲ್ಲ ಯಾವುದು ಮ್ಯೂಟ್ ಇಲ್ಲ. ಅದೇ ದಾರ ಇಟ್ಕೊಂಡು ಇಲ್ಲಿ ಕಟ್ಟಿ ಅಲ್ಲಿಂದ ವಾಪಸ್ ನಡ್ಕೊಂಡು ಹೋಗ್ತಾವ. ನಂಗೆ ಗೈಸ್ ನಾವೆಲ್ಲ ಹೇಳಿದ್ನಲ್ಲ, ಈ ಕೆಳಗಡೆ ನಿಂತ್ಕೊಂಡು ಕೆಲಸ ಹೇಳ್ತಾನೆ ಅಂತ ನೋಡಿ. ಹಿಂಗೆ ಸುಮ್ಮನೆ ಈ ಫೋಟೋ ಸರಿ ಮಾಡ್ಬಿಡು, ಅದು ಸರಿ ಮಾಡ್ಬಿಡು, ಇದು ಸರಿ ಮಾಡ್ಬಿಡು ಅಂತ ನೋಡಿ. ನೋಡಿ ಗೈಸ್ ನೋಡಿ, ಇಲ್ಲಿ ಪಾಪ ಹುಡುಗರು ಕೆಲಸ ಮಾಡ್ತಾವ್ರೆ. ಇವನೇನು ಮಾಡ್ತಾವ ನೋಡಿ, ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡು ಅವ್ರಿಗೆಲ್ಲರಿಗೂ ಗೈಡ್ ಮಾಡ್ತಾವನೆ. ಹಿಂಗೇಳಿ ಅಪ್ಪ, ಹಂಗೇಳಿ ಅಪ್ಪ, ಅದು ಮಾಡಪ್ಪ, ಇದು ಮಾಡಪ್ಪ ಅಂದ್ಕೊಂಡು ಅಷ್ಟೇ. ಏನು ಮಾಡೋದು ನೋಡಿ ಹಿಂಗೆ.
ಸೊ ಗಾಯ್ಸ್ ಫೈನಲಿ ಈ ಒಳಗಡೆ ಡೆಕೋರೇಷನ್ ಮಾಡೋದು ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ ಹೆಂಗೆ ಬಂದಿದೆ ಔಟ್ಫಿಟ್ ಅಂತ. ನೋಡಿ ಇಲ್ಲಿ ಈ ಥರ ಇದೆ, ಈ ಥರ ಮಾಡಿದ್ದೀವಿ. ಸೊ ಅಲ್ಲಿಗೊಂದು ಗ್ರೀನ್ ಕಲರ್ ಆಲೋಚನೆ ಲೈಟ್ ಹಾಕ್ಸ್ಬಿಟ್ರೆ ಇನ್ನೂ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಅದು ಗ್ರೀನು ಅದು ಗ್ರೀನ್ ಅಂತ. ಸೊ ನೋಡಿ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾನೆ. ಸ್ವಲ್ಪ ಅಪ್ರಿಷಿಯೇಟ್ ಮಾಡಬೇಕು ಅವನಿಗೆ. ಇವಾಗ ಹೋಗ್ಬಿಟ್ಟು ನಾಷ್ಟ ಮಾಡಿಬಿಟ್ರೆ ಫುಲ್ಲು ಸ್ಟ್ರಾಂಗ್ ಆಗಿಬಿಡ್ತಾನೆ. ನೋಡಿ ಈ ಥರ ಇದೆ. ಸೊ ಎಸ್ ಬನ್ನಿ ಗೈಸ್ ಹೋಗೋಣ. ಇವಾಗ ಹಿಂಗೆ ಒಳಗಡೆ ಎಲ್ಲ ಆಗಿದೆ ನೋಡಿ, ಇನ್ನೂ ಎಲ್ಲ ಹಂಗಂಗೆ ಬಿದ್ದಿದೆ ಇಲ್ಲ. ಸೊ ನೀಟ್ ಮಾಡ್ಕೊಬೇಕು. ಸೊ ಒಳಗಡೆ ಕೆಲಸ ಆಯಿತು, ಇನ್ನೂ ಸ್ವಲ್ಪ ಆಚೆ ಇದೆ. ಆಚೆ ಹೋಗಿ ಅದನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಸ್ವಲ್ಪ ಆಗಿದೆ ನೋಡಿ. ಇಲ್ಲಿ ಸ್ಟೇಜ್ ಎಲ್ಲ ಹಾಕಿ ಈ ಕಡೆ ಪೆಂಡಲೆಲ್ಲ ಹಾಕಿ ಮಾಡಿದ್ದಾರೆ. ಸೊ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿ ಟಿಫನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಗಾಯ್ಸ್ ಇಲ್ಲಿ ನಾವು ರೋಡಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ಕೊಂಡಿದ್ದೀವಿ ಗಾಡಿಗೋಸ್ಕರ. ನೋಡಿ ಅಲ್ಲಿದೆ ನೋಡಿ, ಆ ಗಾಡಿ ಬೇಕು ಗಾಯ್ಸ್. ಯಾಕಂದರೆ ಸ್ವಲ್ಪ ಆಚೆ ಕಡೆ ಡೆಕೋರೇಷನ್ ಮಾಡಬೇಕು. ಸೊ ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕು. ಪೋರ್ಟರಲ್ಲಿ ಬುಕ್ ಮಾಡೋಣ ಗಾಡಿಗೆ ಅಂತಂದರೆ ಸುಮ್ಮನೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಬಜೆಟ್ ಫ್ರೆಂಡ್ಲಿ ಅಲ್ವಾ. ಸೊ ನಮ್ಮ ಬಜೆಟಲ್ಲೇ ನೋಡಿಕೊಂಡು ನಾವೇ ಗಾಡಿ ಓಡಿಸ್ಕೊಂಡು ನಾವೇ ತೊಗೊಂಬರೋಣ ಐಟಮ್ಸ್ ಅಂತ ಅಂದ್ಕೊಂಡ್ವಿ. ಗಾಡಿ ಬೀಗ ಈಸ್ಕೊಂಬಾರೋ ಅಂತ ಅಂದರೆ ಅರ್ಧ ಅವರ್ ಆಯಿತು. ಓದೋನು ಇವಾಗ ಬರ್ತಾವನೆ ಗೈಸ್. ನೋಡಿ ಇಲ್ಲೇ ಇದೆ ಗಾಡಿ. ಇವಾಗ ಆ ಗಾಡಿನ ತೊಗೊಂಡು ಹೋಗಿ ತ್ಯಾಗರಾಜ್ ನಗರಲ್ಲ ಇರೋದು, ತ್ಯಾಗರಾಜ್ ನಗರಕ್ಕೆ ಹೋಗ್ಬೇಕಂತೆ ಐಟಮ್ಸ್ ತೊಗೊಂಬರೋಕ್ಕೆ. ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಬಂದು ಡೆಕೋರೇಷನ್ ಮಾಡಬೇಕು ಗೈಸ್. ಬನ್ನಿ ಹೋಗೋಣ. ಸೊ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ, ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಹೋಗಿ ತೊಗೊಂಬರೋಣ ಬನ್ನಿ. ಫುಲ್ಲು ಜಾಲಿ ಮಾಡೋಕ್ಕೆ ಮುಂದೆಗಡೆ ಅದು ಕುತ್ಕೊಂಡ್ಬಿಡೋರೆ, ನಾನೇ ಡ್ರೈವ್ ಮಾಡೋದು. ಸೊ ಹೋಗೋಣ ಗಾಯ್ಸ್. ಫೈನಲಿ ಲೊಕೇಶನ್ಗೆ ಬಂದಿದ್ದೀವಿ. ಸೊ ನೋಡಿ ಇಲ್ಲಿದೆ ಡೆಕೋರೇಷನ್ ಮಾಡೋ ಐಟಮು. ಸೊ ಆ ಪಿಲ್ಲರ್ ಎಲ್ಲ ತೊಗೊಂಡು ನಮ್ಮ ಗಾಡಿಗೆ ಹಾಕ್ಕೊಂಡು ಹೊರಡೋದೆ ಇವಾಗ. ಸೊ ಇನ್ನು ಸ್ವಲ್ಪ ಹೊತ್ತು ಮುಂಚೆ ವೀಡಿಯೋ ಮಾಡೋದು ಮರ್ತೋದೆ ಗಾಯ್ಸ್. ಎಷ್ಟು ಚೆನ್ನಾಗಿ ರೋಡ್ ಮಧ್ಯೆ ನಿಂತ್ಕೊಂಡು ಟ್ರಾಫಿಕ್ ಪೊಲೀಸ್ ಥರ ಆ ಕಡೆ ಈ ಕಡೆ ಗಾಡಿನೆಲ್ಲ ಕಳಿಸ್ಕೊಡ್ತಾ ಇದ್ದ. ಚೆನ್ನಾಗಿತ್ತು, ಮಿಸ್ ಆಯಿತು ವೀಡಿಯೋ ಮಾಡೋದು. ಸೊ ನೋಡಿ ಇದೆ ಐಟಮು. ಪಾಪ ಹುಡುಗ ಮೇಲೆಲ್ಲ ಹತ್ತಿ ನಮ್ಗೆ ಹೆಲ್ಪ್ ಮಾಡಿಕೊಡ್ತಾವನೆ. ಹೊರಗಡೆ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡ್ದ. ಹಾಂ ಸರ್, ಟ್ರಾಫಿಕ್ ಪೊಲೀಸ್ ಸರ್, ಕಳಿಸಿ ಬೇಗ, ಜಾಮ್ ಆಗ್ಬಿಡ್ತಿಲ್ಲ ಅಂದರೆ. ಮಧ್ಯ ರೋಡಲ್ಲಿ ಹಾಕಿದ್ದೀವಿ ಗೈಸ್, ಅದಕ್ಕೋಸ್ಕರನೇ ನೋಡಿ. ಸರಿ ಬನ್ನಿ ಹೋಗೋಣ ಇವಾಗ. ಈ ಡೆಕೋರೇಷನ್ ಐಟಮ್ ಎಲ್ಲ ತೊಗೊಂಡು ಬೇಗ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ರೆಡಿ ಮಾಡೋಣ. ಬಿಸಾಕೋ ಗಾಯ್ಸ್. ಅದೇನೋ ಹುಳ ಹಿಡ್ಕೊಂಬಿಟ್ಟವನು ಇಲ್ಲಿ ಹಿಡ್ಕೊಂಡು ನನಗೆ ಎದುರಿಸ್ತವನೆ. ಜಿಕ್ಕೆ ಬಿಸಾಕು ಬೇಡ, ಬಿಸಾಕು. ಗಾಡಿ ನೋಡು ಮುಂದೆ ಹೋಯ್ತೈತೆ, ಬಿಸಾಕು ನೋಡು ಬೇಡ. ಎಸ್ ಗಾಯ್ಸ್, ಸೊ ನಾವು ಇವಾಗ ಫೈನಲಿ ಗಾಡಿ ಯಾರ ಹತ್ರ ಇಸ್ಕೊಂಡು ಅವ್ರಿಗೆ ನಾವು ಗಾಡಿ ರಿಟರ್ನ್ ಮಾಡಿದ್ದೀವಿ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಇವಾಗ ನಮ್ಮ ಗಾಡಿ ತೊಗೊಂಡು ಹೊರಟಬೇಕು. ತುಂಬ ಸುಸ್ತಾಗೋಯ್ತು ಗೈಸ್. ಒಂದು 3 ಅವರ್ ಕೆಲಸ ಮಾಡಿದ್ದೀವಿ. ಅಲ್ಲಿ ಐಟಮ್ ಅಲ್ಲಿಂದ ತೊಗೊಬಂದು ಇಲ್ಲಿ ದೇವಸ್ಥಾನ ಹತ್ರ ಇಡು, ಇಲ್ಲಿಂದ ತೊಗೊಂಡೋಗಿ ಅಲ್ಲಿಡು, ಅಲ್ಲಿ ರೆಡಿ ಮಾಡು. ಸುಸ್ತಾಗೋಯ್ತು ಗಾಡಿ ಓಡಿಸಿ. ಸೊ ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಲ್ಲಿ ಹೋಗಿ ನಾವು ಡೆಕೋರೇಷನ್ ಮಾಡಿ ಅದು ಮತ್ತು ನೆಕ್ಸ್ಟು ಗಂಗೆ ಪೂಜೆ ಅದೆಲ್ಲ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ. ಸೊ ಅಂಟಿಲ್ ಕೀಪ್ ವಾಚಿಂಗ್. ಸೊ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಬ್ಲಾಗ್ಗೆ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಚ್ ಲವ್. ಬಾಯ್.